ನಾನು ಗೊರಕೆ ಹೊಡೆದ್ನ? ಅಯ್ಯೋ ದೇವ್ರೆ, ನನ್ನ ಜೀವಮಾನದಲ್ಲಿ ನಾನು ಗೊರಕೆ ಹೊಡೆದನಲ್ಲಮ್ಮ. ಒಳ್ಳೆ ಚಿಕ್ಕ ಮಗು ಥರ ಅನಂತ ಶೈನ್ ಹಾಗೆ ಆನಂದ ಮಲಗಿರ್ತೀನಿ. ಆಯ್ತು, ಅದನ್ನು ಬಿಡಿ. ಬಾತ್ರೂಮಲ್ಲಿ ಹಾಗೆ ನೀರು ಬಿಟ್ಟು ಬಂದರೆ ನೀರು ವೇಸ್ಟ್ ಆಗಲ್ವೇನಪ್ಪ? ಫ್ರಿಡ್ಜ್ ಡೋರ್ ಓಪನ್ ಮಾಡಿಟ್ರೆ ಕರೆಂಟ್ ಜಾಸ್ತಿ ಖರ್ಚಾಗಲ್ವಾ? ಕರೆಂಟ್ ಬಿಲ್ಗೂ ಲೆಕ್ಕ ಹಾಕ್ತಾರೆ ನಿಮ್ಮ ಅತ್ತೆ. ಹಂಗಲ್ಲಪ್ಪ, ಅದೆಲ್ಲ ಒಂದು ಶಿಸ್ತು ಅಂತಾರೆ ಅಷ್ಟೇ. ಆಮೇಲೆ ನಿಮ್ಮ ಬಟ್ಟೆನೆಲ್ಲ ನೀವೇ ಯಾಕೆ ಒಗ್ದು ಒಣಗಿ ಹಾಕ್ಕೊಂಡ್ರಿ? ನನಗೆ ಕೊಟ್ಟಿದ್ದಿದ್ರೆ ನಾನು ವಾಶ್ ಮಾಡಿಸ್ತಿರ್ಲಿಲ್ವಾ? ಆಯ್ತಾಯ್ತು ಮೇಡ, ನಿಮ್ಮ ಮತ್ತೆ ತಿಳ್ಕೊಂಡಿರೋ ಹಾಗೆ ನಾವೇನು ಲೋ ಕ್ಲಾಸ್ ಮನುಷ್ಯರಲ್ಲ. ರಾಯಲ್ ರಂಗಸ್ವಾಮಿ. ಡೆಲ್ಲಿನಲ್ಲಿ, ಬಾಂಬೆನಲ್ಲಿ ವಾರಗಟ್ಟಲೆ, ತಿಂಗಳಗಟ್ಟಲೆ 7 ಸ್ಟಾರ್ ಹೋಟ್ಲಲ್ಲಿ ಇದ್ದು ಬಂದವ್ರು ನಾನು. ಹಾಗಂತ ಹೇಳು ನಿಮ್ಮ ಅತ್ತೆಗೆ ಜೂಜುಬಿ ಶ್ರೀಮಂತಿಕೆ. ಆಯಿತು ಬಿಡಪ್ಪ, ನಿನಗಿದೆಲ್ಲ ಕಡಿಮೆನೆ. ನೀನು ರಾಯಲ್ ಆಗೇ ಇರು. ಆದರೆ ಏನೇ ಬೇಕಾದರೂ ನನ್ನನ್ನು ಕೇಳು ಅಷ್ಟೇ. ಆಯ್ತು. ಈ ಮನುಷ್ಯರೇ ಹಂಗಮ್ಮ. ಅವ್ರಿಗೆ ನಮಗಿಂತ, ನಮ್ಮಂಥ ಮನುಷ್ಯರಿಗಿಂತ ಇಲ್ಲಿರೋ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಹಂಗಾಡ್ತಾರೆ ಅಷ್ಟೇ. ಬಟ್ ಐ ಡೋಂಟ್ ಕೇರ್. ನಾವು ರಾಯಲ್ ಆಗಿ ಇರೋರು ಯಾವಾಗಲೂ. ಹಾಗಂತ ನಿಮ್ಮ ಅತ್ತೆಗೆ ಹೇಳೋದು ಓಕೆ? ಮೇಲೆ ನಮಗೆ ರಾಯಲ್ ರಂಗಸ್ವಾಮಿಗೆ ಜೀವನದ ಬಗ್ಗೆ ನಾ